ಜಜಕ ಜಜಕ ಬಾರ್ವಾ ಇಲ್ಲಿ ಏನಾತ ಮನೆ ಗಂಟ ಬಂದ್ಬಿಟ್ಟಿದ್ಯಲ್ಲ. ಅಲ್ಲ ಇಷ್ಟು ಆತು ಒಂದಿಟ್ಟು ಈ ಕಡೆ ಹಾಲು ಕಡೆ ಹೋಗಿಲ್ಲ, ಈಗ ನೋಡಿದ್ರೆ ಮನೆ ಗಂಟ ಬಂದಿದಿ. ಏನು ಸಮಾಚಾರವಾ ಇಲ್ಲಿ ಗಂಟ ಬರೋದಕ್ಕೆ ಏನು ಕಾರಣ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಜರ ಮಾತಾಡ್ದಿತ್ತಲ್ಲ. ಹೌದು, ನಿನ್ನ ಮಗಳಿಗೆ ಏನು ಮಾಡ್ಕೊಂಡದ ಈಗ? ಶಾಲಿಗೆ ಹೋಗ್ಕಳೇನ ಮದುವೆ ಮಾಡ್ಬೇಕನ್ನಾಗತ್ತಿದ್ಯೇನ? ಯಾಕೆ ಒಮ್ಗಿಲೆ ಮದುವೆ ಮಾತಾಡಕತ್ ಬಂದು ಏನಾತು? ಏನು ನಿನ್ನ ಮಗನಿಗೆ ಮದುವೆ ಮಾಡ್ಬೇಕು ಅನ್ಕೊಂಡ್ಯೇನ? ಹೌದಾ, ಮತ್ತೆ ಇನ್ನೇನು ಮಾಡ್ದು? ನನ್ನ ಮಗ ಅದು ಯಾವಕಿನ ಮದುವೆ ಅದಕ್ಕಿನ ಪಿರುತಿ ಮಾಡಾಕತ್ತಾನ, ಆಕೆಗೆ ತಂದ್ಕೊಳಕತ್ತನ ಮನೆಗೆ. ಅದಕ್ಕೆ ನಿನ್ನ ಮಗಳು ಅದಾಳಲ್ಲ, ಅದಕ್ಕೆ ಆಕೆನ ತಗೊಂಡ್ರಾತು. ಸಣ್ಣಕ್ಕಿದ್ದಾಗಿಂದ ನೋಡ್ಕೊತ ಬಂದೀನಿ, ಹೆಂಗದ ಅನ್ನೋದು ಗೊತ್ತೈತಿ. ಆಕೆನ ತಂದ್ಕೊಂಡ್ರಾತಂತ ಅನ್ಕೊನಿ. ಮತ್ತು ಎಲ್ಲಿದಾಳಕಿ ನೋಡೋಣ, ಹೆಂಗದಾಳು ಕರೀತಲ್ಲ. ಸುಮ್ಮನೆ ಇಲ್ಲ ಅಂದ್ರೆ ಆಕೆನ ಮಾಡ್ಕೊಂಡು ಬಿಡ್ತಾವ ಮದ್ವಿ. ಅಯ್ಯ ಶಿವನ, ನಿನ್ನ ಮಗನಿಗೆ ಏನು ಬಂದಿತ್ತ? ಎಲ್ಲ ಲೋಕದಾಗೇನ ಯಾವ ಹುಡುಗಿಯಾರ ಇಲ್ಲನ? ಮದುವೆ ಆಗಿದ್ದು ಹುಡುಗಿ ಬೇಕಾಗಿತ್ತೆ ನನಗೆ. ಅಯ್ಯ ಮೂಳ ಅಂತಂದ ಅಲ್ಲ ಗೊತ್ತಾಗಂಗಿಲ್ಲ ನನಗೆ. ಯಾವ ಹುಡುಗಿನ ಪ್ರೀತಿ ಮಾಡಬೇಕು, ಯಾವ ಹುಡುಗಿನ ಪ್ರೀತಿ ಮಾಡಬಾರ್ದು ಅಂತೇಳಿ. ಅಲ್ಲ ಸಾಲಿ ಕಲ್ತಾನ ಮತ್ತು ನೌಕರಿ ಮಾಡ್ತಾನಲ್ಲ, ಏನು ನೌಕರಿ ಮಾಡ್ತಾನ ತನಕ ಅವನು? ಏನು ಮಾಡ್ತಿದ್ದಿ ನೋಡು, ನನ್ನ ಹಣೆ ಬರಕ ಇಂಥರ ಎಲ್ಲ ಗಂಟು ಬಿದ್ದಾರ ನನಗೆ. ತಂದೆ ನೋಡಿದ್ರೆ ಹಂಗೆ, ಮಗ ನೋಡಿದ್ರೆ ಹಿಂಗೆ. ನಾನು ಏನಂತ ಮಾಡಲಿ ನೀನೇ ಹೇಳು? ಅದಕ್ಕೆ ಅವನ ಮುಂದೆ ನೋಡೋನ್ ತಗೋ ಮಾತಾಡೋನು ಮನೆಗೆ ಬಾ ಅಂತ ಅಂದನು. ಅದಕ್ಕೆ ಅವಂಗ ಮದುವೆ ಮಾಡಿಸ್ಬಿಟ್ರ ಆತಂತ. ಅದಕ್ಕೆ ಜಲ್ದ ನಿನ್ನ ಮಗಳನ್ನ ಕರೀಲಿ ನೋಡೋನು. ಆಕೆ ಹ್ಞೂ ಅಂದ್ರೆ ಮದುವೆ ಮಾಡಿಸಿದ್ರ ಆತ ಮತ್ತೆ ಇನ್ನೇನು. ಅಲ್ಲ ನಾನೇನೋ ಒಪ್ಕೋತಾನೆ ಬಿಡು, ನಿನ್ನ ಮಗ ಒಪ್ಕೋಬೇಕಲ್ಲ ನನ್ನ ಮಗಳ ಮದುವೆ ಆಗಕ್ಕೆ. ನನ್ನ ಮಗಳು ಒಪ್ಕೋಬೇಕು. ಮತ್ತು ಆಕೆ ಯಾವನ ಪ್ರೀತಿ ಮಾಡದ ಅಂತಿದ್ದಿ ಅವನು ಯಾವನ ಪ್ರೀತಿ ಮಾಡಕತ್ರ ಮತ್ತು ನನ್ನ ಮಗಳನ್ನ ಅವನು ಮದುವೆ ಆಗಕ್ಕೆ ಒಪ್ಕೋಬೇಕಲ್ಲ. ನನಗೆ ಯಾಕೆ ಅನುಮಾನವ? ಹೆಂಗಾರ ಮಾಡಿ ನಾನು ಒಪ್ಪಿಸ್ತೇನೆ ತಗೋ, ನೀನು ಅದನ್ನೆಲ್ಲ ಬಿಡು. ಆದರೆ ನಿನ್ನ ಮಗಳನ್ನ ಕರಿ, ಆಕೆ ಜೊತೆ ಮಾತಾಡ್ಬೇಕು. ಕರಿತಂತಡಿ. ಸಂಗೀತ, ಸಂಗೀತ ಬಾಯಿಲೆ. ಏನು ರೀ ಓದ್ಕೊಳಕತ್ತಾನು, ಓದ್ಕೊಳಕ ಬೇಡಂಗಿಲ್ಲ ಅಂತಿಲ್ಲ. ಹಂಗೆ ಬಂದ್ರೆ ಸುಮ್ಮನೆ ಕರಿತಿದ್ದಿ, ಎದಕ್ಕೆ ಕರ್ದಿ? ಅಯ್ಯ ಇಲ್ಲಿ ನೋಡು ಯಾರು ಬಂದಾರಂತೇಳಿ. ಆಂಟಿ ಬಂದಾಳ, ಮಾತಾಡ್ಸೋದು ಬಿಟ್ಟು ನೀನು ಒಳ್ಳೆ ನೀನು ನೋಡ್ಬೇಕು ಮಾತಾಡ್ತಾನಂತ ಅಂದ್ಲು, ಅದಕ್ಕೆ ಕರೆದ್ನಿ. ಮಾತಾಡಲಿ. ಸಂಗೀತ ಏನು ಓದಾಕತ್ತೀವ ಈಗ? ಆಂಟಿ ನಾನೀಗ 10ನೇ ಅದನ್ರಿ, 10ನೇ ಕ್ಲಾಸ್ ಅದನ್ರಿ ಆಂಟಿ. ಹೌದನಾ? ಮತ್ತೆ ಏನು ಮದುವೆ ಆಗ್ಬೇಕು ಅನ್ಕೊಂಡಿಯಾ, ಇನ್ನು ಮುಂದೆ ಕಲಿಬೇಕು ಅನ್ಕೊಂಡಿಯಾ? ಅಯ್ಯೋ ಈ ಜಲ್ದಿ ಮದುವೆ ಆಗಿ ಏನು ಮಾಡಂದ್ರಿ? ಇನ್ನೂ ನಾನು ಕಲಿಬೇಕು ಅನ್ಕೊಂಡೇನ ಆಂಟಿ. ಕಲಿತು ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡೀನಿ. ಮದುವೆ ಆಗಿ ಏನು ಮನ್ಯಾಗ ಬಾಂಡೆ ಮುಸ್ರು ತಿಕ್ಕೊಂತ ಕುಂದ್ರಲೇನು? ಅಯ್ಯ ಸುನ ಆಕೆ ಹಂಗೆ ಅಂತ ತಗೋ. ಡಾಕ್ಟರ್ ಮಾಡಕ್ಕೆ ನಮಗೆಲ್ಲ ಆಗ್ತಿತ್ತು. ನಮ್ಮ ಮನೆ ನೋಡಿದ್ದೇನು ಹೆಂಗೈತೆ ಅಂತೇಳಿ. ಅಂಗಡಿ ಇದ್ರಾಗ ಎಟ್ಟು ಬರ್ತೈತೆ ದುಡ್ಕೊಂತ ಏನಾಕತ್ತವ ಇವ್ರಪ್ಪ. ಅವ್ನು ಸುಮ್ಮನಿದ್ದಾನೇನು? ಅವನು ಹೋಗ್ತಾನಂತೆ, ಹೋದವ ಇನ್ನೂ ಪತ್ತೇನೇ ಇಲ್ಲ. 5-6 ವರ್ಷ ಆತ. ಅವ್ನು ಯಾವಾಗ ಬರ್ತಾನಂತ ಗೊತ್ತಿಲ್ಲ. ಅವ್ನು ಬರೋ ಗಂಟೆ ಅಂತ ನಾವು ಇದ ಮನ್ಯಾಗ ಸತ್ಕೊಂತ ಇರ್ಬೇಕು. ಎಷ್ಟು ರೊಕ್ಕ ಬರ್ತದೆ ಎಷ್ಟು ರೊಕ್ಕ ಖರ್ಚು ಮಾಡ್ಕೊತ ಹೊಂಟು. ಅದ್ರಾಗ ಗೌರ್ಮೆಂಟ್ ಸಾಲಿಗೆ ಹೊಂಟಾಳು. ಇನ್ನು ನಮ್ಮ ಕಡೆಯಿಂದ ಎಲ್ಲಿಂದ ರೊಕ್ಕ? ನೋಡೋಣ ತಗೋ, ನೋಡೋಣ. ನಾನು ಅವರಪ್ಪ ಬಂದಮೇಲೆ ಯೋಚನೆ ಮಾಡಿ ಮಾತುಕತೆ ಏನನ್ನೋದು ಹೇಳ್ತೇನೆ ನಿನಗೆ. ಮೊದಲ ನಿನ್ನ ಮಗನ ಕೇಳ್ಕ, ವಿಚಾರಿಸ್ಕ. ನನ್ನ ಮಗಳದು ನಾನು ಹೇಳ್ತೇನೆ ನೋಡು. ಆಕೆ ನಾನು ಹೆಂಗೆ ಹೇಳ್ತೇನೆ ಹಂಗೆ ಕೇಳ್ತಾಳೆ. ಏನಂತೀವ? ಯಾವ ನೋಡೋಣ ಬೇ. ನಂಗೆ ಈಗ ಮದುವೆ ಗಿದ್ವಿ ಆಗೋಕ್ಕೆಲ್ಲ ಇಷ್ಟ ಇಲ್ಲ. ನಾನು ಇನ್ನೂ ಕಲಿಬೇಕಂತಾನೆ. ನೀನು ನೋಡಿದ್ರೆ ಮದುವೆ ಮಾಡ್ಬೇಕಂತಿದ್ಯೇನ? ನನಗೇನು ಮದುವೆ ಮಾಡಿನ ಬಾಂಡಿ ತಿಕ್ಕಂತ ಕುಂದ್ರೆ ಅಂತೀಯೇನ ಮನ್ಯಾಗ? ಅಯ್ಯ ಹಂಗೆ ಯಾಕೆ ಅಂತಿದ್ದೀವ ಮಗಳ? ಸಂಸಾರ ಮಾಡ್ಬೇಕು. ಮದುವೆ ಆದ್ಮೇಲೆ ಮಕ್ಕಳು ಮರಿ ಇದನ್ನ ಮಾಡ್ಕೊಂತ ಹೋಗೋದು ಮತ್ತೆ ಇನ್ನೇನು? ಬೇಕಿದ್ರೆ ಕಲಿ ಅಂತ ತಗೋ, ನಾನು ಕಲಿಸ್ತೇನೆ ನೀನು. ನಿನಗೆ ಅಷ್ಟು ಕಲಿ ಆಸೆ ಇದ್ರೆ ಕಲಿ ಅಂತೆ. ಆದರೆ ಪೇಲ್ಗಿಲ್ಲ ಆದ್ರೆ ನಾನು ವಾಪಸ್ ಹಚ್ಚಂಗಿಲ್ಲ. ಏನು? ನನ್ನ ಶಾಲೆಗೆ ಕಳಿಸ್ತೇನಂದ್ರೆ ನನಗಂತೂ ಒಪ್ಪಿಗೆ ಐತ್ರಿ. ನೀವು ಯಾವಾಗಂದ್ರೂ ನಾನು ಆಗಕ್ಕೆ ತಯಾರಾಗೇನು. ಸರಿ ಹೋಗಿನ ಒಳಗೆ ಓದ್ಕೋ, ಹೋಗು. ಎಕ್ಸಾಮ್ ಅದಾವನ್ನತ್ತಿದ್ದಿ. ಸರಿ ಬೇವ ಆತು, ಬರ್ತಾನೆ ಆಂಟಿ. ಸರಿ ಹೋಗು, ಓದ್ಕೋ. ಭಾರಿ ಚಂದ ಆಡ್ಬಿಡ್ಲಿ ನಿನ್ನ ಮಗಳು. ಮಾತಾಡೋಕ್ಕೂ ಹಂಗೆ ಅದಾಳ, ಪಟ ತಟ ಅಂತ ಮಾತಾಡ್ತಾಳೆ. ಹಿಂಗಿರ್ಬೇಕು ನನಗೆ. ಅದು ಐತೆವ ಮೂಳ ಮಕ ನೋಡೋಕ್ಕಾಗಂಗಿಲ್ಲ ಥರದ. ಅಲ್ಲ ಈಗಾಗಲೇ ಅದಕ್ಕೆ ಮದುವೆ ಆಗೈತೆ ಅಂತ ಕೆಲಸ ಅಂತ ಅದು ಏನು ಕರೆ ಐತೆ ಸುಳ್ಳು ಐತೆ ಗೊತ್ತಿಲ್ಲ. ಅದನ್ನು ಭೇಟಿಯಾಗಿ ಮಾತಾಡ್ತಾನೆ. ಅದಕ್ಕೆ ಚಂದಾಗ ಬಿಡಿಸ್ತಾನೆ ಒಂದೀಟ. ಒಂದು ಎರಡು ಪಟಾರ ಹೊಡೆದ ನನ್ನ ಮಗನ ತಂಟೆಗೆ ಬಂದ್ರೆ ನಿನ್ನ ಮೂಳ ನಿನ್ನ ಜುಟ್ಟು ಹಾಕಿದ್ದು ಕೈಯಾಗ ಕೊಡ್ತಾನೆ ಅಂತ ಹೇಳ್ತಾನೆ ಆಕೆಗೆ. ಸಿಗ್ಲಿಕ್ಕೆ ಮಾಡ್ತಾನಕಿನ ಚಂದಾಗ ಗಾಳಿ ಬಿಡಿಸಿಬಿಡ್ತಾನೆ ಆಕೆಗೆ. ಅಲ್ಲ ಅದ್ರ ಮಕ ನೋಡ್ಬೇಕು ನೀನು ಹೆಂಗೈತೆ ಅಂತ ಹೇಳಿ ಪಡ್ಬೋಸಿದೆ. ನಾನು ಅಂದ್ಕೊಂಡಿದ್ದಿಲ್ಲ. ಅದು ನನ್ನ ಅದೇನಿಲ್ಲ ಬಿಡು, ನಾನು ಮಾಡಂಗಿಲ್ಲ, ನನ್ನ ಮದುವೆ ಆಗಂಗಿಲ್ಲ, ನಮ್ಮ ಅಪ್ಪ ಅಮ್ಮ ನೋಡ್ಕೊತಿರ್ತಾನಂತತಿ. ನನ್ನ ಮಗ ಬಿಡ್ತಾ ಇಲ್ಲಕಿನ. ನನ್ನ ಮಗ ಆಕಿನ ಹೋಗಿ ನೀವು ಮಾಡಲಿಲ್ಲ ಅಂದ್ರೆ ನಾನು ಹಿಂಗೆ ಇರ್ತಾನೆ, ಸಾಯಿ ಗಂಟೆ ನಾನು ಹಿಂಗೆ ಇರ್ತಾನೆ ಅಂತ ಹೇಳ್ತಾನೆ. ಹಲ್ಕಟ್ ಬೇಡ ತಂದು ಇರ್ಲಿ ಬಿಡು. ನಡಿ ಒಳಗರ ಬಾ, ಇಲ್ಲೇ ಕುಂತಿಯಲ್ಲ. ಅಯ್ಯೋ ಇಲ್ಲ, ನಂದು ಸ್ವಲ್ಪ ಕೆಲಸ ಐತಿ, ಹೋಗ್ಬೇಕು ಮನೆ ತನಕ. ಮನೆಗೆ ಹೋಗಿ ಸ್ವಲ್ಪ ಎಲ್ಲ ಅದು ಹಾರೆ ಎಲ್ಲ ಹಂಗೆ ಬಿಟ್ಟನವ. ನಾನು ಹಂಗೆ ಹೊಂಟಿದ್ನಿ, ಕೆರೆ ತಕ ಹೊಂಟಿದ್ನಿ. ಅದು ಇದನ್ನ ಏನೋ ಬರ್ತದಂತಂದ್ರಲ್ವ, ಅದು ರೊಕ್ಕ ಬಂದತನ ನೋಡಕ್ಕೆ ಹೊಂಟಿದ್ನಿ ಬ್ಯಾಂಕಿಗೆ. ಹೋಗ್ಬೇಕಾರೆ ನನ್ನ ಮಗನ ನೋಡ್ಬಿಟ್ನಲ್ಲ, ಅವ್ನು ನೋಡಿ ನನಗೆ ಗಾಬರಿಯಾಗಿ ಎಲ್ಲೂ ಹೋಗೇ ಇಲ್ಲ. ಕೈ ಕಾಲೆಲ್ಲ ಥರ ಅನ್ನಕತ್ಬಿಟ್ಟು ಇವನೇನು ನಡಿಸ್ಯಾನವ ಇಲ್ಲಿ ಅಂತೇಳಿ. ಅಯ್ಯೋ ಹೌದನ, ಇರ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ. ನೋಡೋಣ ಯೋಚನೆ ಮಾಡೋಣ. ನಾನು ಅವರಪ್ಪ ಬರೋಣ ಮಾತಾಡ್ತಾನೆ, ನೋಡೋಣ ಅವ್ನು ಏನಂತಾನಂತ ಹೇಳಿ. ಅವ್ನೇನಾರ ಹ್ಞೂ ಅಂದ್ರೆ ಮುಂದಿನ ಮಾತುಕತೆ ಮಾಡೋಣ. ನಿನ್ನ ಮಗ ಒಪ್ಕೊಂಡ್ರು, ಇಲ್ಲ ಅಂದ್ರೆ ಮತ್ತು ನನ್ನ ಮಗಳಿಗೆ ನಾನು ಬೇರೆ ಸಂಬಂಧ ನೋಡ್ತೇನೆ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗೋಣ. ಮತ್ತು
ನೋಡೋಣ ತಗೋ ಮತ್ತೆ ಏನು ಮಾಡಕತ್ತೈತಿ ಏನ್ರ ಇದನ್ನು ಭಾಳ ಇದು ಮಾಡಕತ್ತ ಅಂದ್ರೆ ಮತ್ತೆ ನೀನು ಬೇರೆ ಸಂಬಂಧ ನೋಡ್ಕೊಂಬಿಡು ಅಂತ ಚಲೋ ಇರೋದನ್ನು. ಹಾಂ ಹ್ಞೂ ಸರಿ ಸರಿ ಆಯ್ತು. ಬಾ ಒಳಗಾರ ಬಾ, ಚಾ ಕುಡ್ದೋಗಂತ್ಯ. ಅಯ್ಯೋ ಬೇಡವ, ಮನ್ಯಾಗ ಹೊರ ಎಲ್ಲ ಹಂಗೈತಿ. ಯಾರು ಮಾಡಾರ? ಆಕಿ ಮಾಡ್ಯಾಳ ಏನು? ಆಕಿ ಮಾಡಿದಂಗೆ ನಾನು ಕನಸ ಕಾಣ್ಬೇಕು. ಹೋಗ್ಕನ್ ದನಗಳಿಗೆ ಮೇವು ಹಾಕ್ಬೇಕು, ಎಲ್ಲ ಮಾಡ್ಬೇಕು. ಮತ್ತು ಹೊತ್ತಾಕೈತಿ, ಬರ್ತೇನೆ ನಾನು. ನೀನು ಸರಿ ಸರಿ ಆಯ್ತು ಬಾ. ಅಲ್ಲ ಈಕಿ ಬಂದು ನನ್ನ ಮಗಳನ್ನ ಕೇಳ್ತಾಳೇನು? ಅಲ್ಲ ಈಕಿ ಮಗ ಯಾವಕಿನ ಪ್ರೀತಿ ಮಾಡಕತ್ರ ನನ್ನ ಮಗಳನ್ನ ನಾನು ಸಾಲಿ ಕಲ್ಸೋದು ಬಿಟ್ಟು ಈಕಿ ಮಗಳಿಗೆ ಮದುವೆ ಮಾಡ್ಕೊಡ್ಬೇಕೇನು? ಅದು ಎಲ್ಲರಿಗೂ ಕೊಡ್ತಾನೆ. ಬೇರೆದಕ್ಕಿನ ಪ್ರೀತಿ ಮಾಡಿರೋ ಹುಡುಗಿಗೆ ಮಾತ್ರ ನಾನು ಕೊಡಂಗಿಲ್ಲ. ಈಕಿ ಮುಂದೆ ಸುಳ್ಳು ಹೇಳೇನು, ನನ್ನ ಗಂಡ ಒಪ್ಪಿಲ್ಲ ಅಂತ ಹೇಳ್ತಾನೆ. ನಾನು ನನ್ನ ಮಗಳಿಗೆ ಬೇರೆ ಸಂಬಂಧ ನೋಡ್ತಾನೆ. ನನ್ನ ಮಗಳು ಅದು ಕರೆಯಕತ್ತಾಳೇನು? ಮೂಳ ತಂದು ಕಾಸು ಹಡಿಬಿಟ್ಟು ಏನು ಬಂದಾಳಿಲ್ಲಿ. ನಾನು ಎದಕ್ಕೆ ಬಂದಾಳೆ? ನನ್ನ ಮಗಳನ್ನ ಎದಕ್ಕೆ ಕರೆಯಕತ್ತಾಳ ನಾನು ಅನ್ಕೊಳನು. ಈಕಿ ಮಗ ಯಾವಾಗಿನ ಪ್ರೀತಿ ಮಾಡಕತ್ರ ನನ್ನ ಮಗಳ ಈಕಿ ಮಗನ ಹೋಗಿ ಪ್ರೀತಿ ಮಾಡಿ ಮದುವೆ ಆಗ್ಬೇಕಂತ. ಯಾವಾಗಿನ ಪ್ರೀತಿ ಮಾಡವ ನನ್ನ ಮಗಳನ್ನ ಪ್ರೀತಿ ಮಾಡ್ತಾನೇನು? ನನ್ನ ಮಗಳನ್ನ ಚಂದ ನೋಡ್ಕೊತಾನೇನು? ಎಂತಾಕಿ ಕೊಡ್ತಾನೆ ಬಾ. ನಾನು ಬಂದ್ಬಿಟ್ಲು ಹಡಿಬಿಟ್ಟು ಜಲ್ಜಕ್ಕ ಜಲ್ಜಕ್ಕ ಅಂತ ಹೇಳಿ ಜಲ್ಜಕ್ಕ ಕೊಟ್ಟು ಬಿಡ್ತಾ ಆಕಿಗೆ ಜಲ್ಜಕ್ಕಗೆ. ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಡು ಬರ್ಬೇಕಾದ್ರೆ ಸಾಕಾಯ್ತು. ಅದ್ರಾಗ ಅಲ್ಲಾಟ ಇಲ್ಲಾಟ್ ಕುಂತು ಬಂದನಂತೇಳಿ ಈ ಹೊತ್ತಿಗೆ ಬನ್ನಿ. ಏನು ಬಾಗ್ಲ ತೆಗ್ದಿದ್ದ ಐತಿ, ಸೊಳ್ಳೆ ಗಿಳಿ ಹೋಗ್ತಾವು, ಬಾಗ್ಲ ಹಾಕ್ಬೇಕನ್ನೋದು ಗೊತ್ತಿಲ್ಲ ನನ್ನ ಮಗಳಿಗೆ. ಅಯ್ಯೋ ಸುಮಿ, ಸುಮಿ ಏನವ ಯಾಕೆ ಕರೆಯಕತ್ತಿದ್ದಿ ಹಂಗ ಒಂದ ಸಣ್ಣ ಸುಮ್ಮಿ ಸುಮ್ಮಿ ಅಂತ ಹೇಳಿ? ಅಲ್ಲ ನಾನು ಏನಾರ ಮಾಡತ್ತಿರ್ತಾನೆ ಒಳಗೆ, ನೀನು ಹಂಗೆ ಕರೆದ್ರೆ ಎಲ್ಲ ಬಿಟ್ಟು ನಾನು ಓಡ್ಬಾರ್ಬೇಕೇನು? ಏನು ಗನಂದಾರಿ ಕೆಲಸ ಮಾಡ್ತಿರ್ತಿದ್ದಿ ನೀನು? ಬಂದ್ಬಿಡ್ಲಿಲ್ಲಿ. ದೊಡ್ಡ ಏನೀಗ ದೊಡ್ಡ ಕೆಲಸ ಮಾಡ್ತಿರ್ತಾಳೆ ಒಳಗೆ. ಬಂದ್ಬಿಟ್ಲು. ಮನೆಯಾಗಿಂದ ಒಂದು ಏನು ಹಾರೆ ಮಾಡ್ತಿದ್ದಿ ನೀನು? ನೀನು ಬರೋ ತಡ ಆತಂತೇಳಿ ನಾನೇ ಎಲ್ಲ ಕಸ ಹೊಡ್ಯಾಕತ್ತಿದ್ನಿ ನೋಡಿ. ಮತ್ತೆ ನನಗೆ ಅಂತಿದ್ಯೇನು ನೀನು? ಯಾರ ಮನೇದು ಮಾಡಕತ್ತಿದ್ದಿ ನೀನು? ನಮ್ಮ ಮನೇದು ಮಾಡಾಕತ್ತಿದ್ದೆ, ಮಂದಿ ಮನೇದು ಮಾಡಾಕತ್ತಿದ್ದಿ ನೀನು? ನಮ್ಮ ಮನೇದು ಮಾಡಿದ್ರೇನ ಮಂದಿ ಮನೇದು ಮಾಡಿದ್ರೇನ? ನಮ್ಮ ಮನೇದು ಮಾಡಿದ್ರೆ ನಿನ್ನ ಕಡೆ ನೆನೆಸ್ಕೋಬೇಕೇನು ನಾನು? ಅಲ್ಬೇಯವ್ವ, ಎಲ್ಲಿ ಹೋಗಿದ್ದಿ? ನಾನು ಬಂದು ಇಷ್ಟೊತ್ತಾತು, ನೀನು ನೋಡಿದ್ರೆ ಇನ್ನೂ ಬರಕ್ಕೆ ತಯಾರಿಲ್ಲ. ಅಲ್ಲ ಏನು ರೌಂಡ್ ಹಾಕೊಂಡು ಬಂದೇನ ಒಂದು ಊರೆಲ್ಲ? ಅಲ್ಲ ನೀನು ನಂದು ಕೆಲಸ ಐತಿ, ನಾನು ಹೊರಗೆ ಹೋಗ್ತಾನೋ ಅಂತ ಹೇಳಿ ಅದೆರಡು ದೊಡ್ಡರ ಮನೆಗೆ ಬಂದಿದ್ದಿ. ನಾನು ಕಾಲು ನುಸಾದಿದ್ದು ಅಲ್ಲೇ ಜಲ್ಜಕ್ಕ ಮನ್ಯಾಗ ಕುಂತ ಈಗ ಬನ್ನಿ ನೋಡು. ಅಣ್ಣ ನಿಂಗೆ ಅವ್ವ ಸಿಕ್ಕಿದ್ಲೇ ಹೊರಗೆ? ಅಲ್ಲ ಬ್ಯಾಂಕಿಗೆ ಹೋಗ್ತಾನಂದಿದ್ದಿ, ಹೋಗ್ಲಿಲ್ಲೇನು ಬೇ? ಅನ್ನಾಗ ನಾ ಸಿಕ್ಕಿರ್ಕಿಲ್ಲ, ಅಣ್ಣನ ನನಗೆ ಸಿಕ್ಕಿದ್ದ. ಮತ್ತು ನಿಮ್ಮಪ್ಪ ಬಂದಾನ ಏನು? ಇನ್ನೂ ಇಲ್ಲ ಅಪ್ಪ, ಇನ್ನೂ ಬಂದಿಲ್ವೇ ಅವ್ವ? ಅದ ಅವಾಗ ಬಂದ್ರೆ ಹೊಲಕ್ಕೆ ಕಳಿಸ ಅಂತ ಅಂದಿದ್ದ ಅಪ್ಪ. ನೀನು ಹೊಲಕ್ಕೆ ಹೋಗ್ಬೇಕಂತ ಈ ಹೊತ್ನಾಗ ಅವನಿಗೆ ಹೊಲಕ್ಕೆ ಹೋಗ್ಬೇಕೇನು? ಹೋಗ್ತಾರೆ ಹೊತ್ತ ಹೇಳಿ ಏನಿಲ್ಲ ಅವನಿಗೆ. ಯಾವಾಗಂದ್ರೆ ಅವಾಗ ಹೊಲಕ್ಕೆ ಹೋಗ್ತಾನ. ಇವನ ಜೊತೆಗೆ ನಾನು ಹೋಗ್ಬೇಕೇನು? ಮನೆಯಾಗಿಂದ ಹಾರೆ ಎಲ್ಲ ಯಾರು ಮಾಡ್ತಾರೆ? ಹಾಲು ಯಾರು ಹಿಂಡ್ತಾರೆ? ಇವ್ ನೋಡಿದ್ರೆ ತಿರ್ಕೊಂಡು ಹೋಗ್ತಾನ. ನಾನು ಒಬ್ಬಾಕಿ ಮಾಡಿ ಸಾಯ್ಬೇಕೇನು ಮನೆಯಾಗಿಂದ? ಅಲ್ಬಿ ನನಗೆ ಯಾಕೆ ಬರ್ತಿದ್ದೀನಿ ನೀನು? ಅಲ್ಲ ನಾನು ಜಾಬ್ ಮಾಡವ. ನಾನು ಮೊದಲೇ ಹೇಳಿದೆ ನನಗೆ ಹೊಲ್ದಾಗ ಮಾಡೋಕ್ಕಾಗಿಲ್ಲ, ಮನೆಯಾಗಿಂದ ಮಾಡೋಕ್ಕಾಗಿಲ್ಲ, ನಾನು ನಾನು ಹೊರಗೆ ಕೆಲಸ ಮಾಡವ ಅಂತೇಳಿ. ರಾತ್ರಿ ನಂಗೆ ಅದನ್ನ ಬಿಟ್ಟು ನೀವು ಕುಂತ್ಕೊಂಡು ಅದು ಮಾಡಿಲ್ಲ ಇದು ಮಾಡಿಲ್ಲ. ನನಗೆ ತಿಳಿ ತಿನ್ಬೇಡ್ರಿ ನೋಡು, ನಾನು ಹೋಗ್ಬಿಡ್ತೀನಿ ಮತ್ತೆ ಊರಿಗೆ. ನಿಂದು ಭಾಳ ಆಗೈತೆ ನಿಂದ. ಅಂಜಿಕೆ ತೋರಿಸ್ತಿದ್ದೇನಿಲ್ಲ ಮಗನ? ನಿಮ್ಮ ಅಪ್ಪ ಬರಲ್ಲ ತಡಿ, ಹೇಳ್ತಂತಾಡ. ಒಂದಿಟ್ಟು ಹೇಳಬೇಕ ನಿನಗೆ. ಹೇಳ್ಕೊ, ಏನಾದರೂ ಮಾಡ್ಕೊ. ಯಾವ ಬಾಬೆ ನೀರು ಕೊಡ್ಲೇನ ಕುಡಿಯಾಕ? ಬಾ, ಸಾಕಾಗೈತಂತ ಅನ್ಸತಿ, ಅದಕ್ಕೆ ಸಿಟ್ಟು ಬಂದಂಗೈತಿ ನಿನ್ಗೆ ಅಲ್ಲ? ಮತ್ತೆ ಸಾಕಾಗಿಲ್ಲೇನ? ಅಲ್ಲಿಂದ ಬಂದು ಸಾಕಾಗೈತೆ ನನಗೆ. ಇನ್ನು ಮನ್ಯಾಗ ಹಾಲು ಹಿಂಡಬೇಕು, ಶಗನ ಬಳಿಬೇಕು, ಎಲ್ಲ ನಾನು ಮಾಡಿ ಸಾಯ್ಬೇಕು. ನಾನು ಮನೆಯೆಲ್ಲ ಕಸ ಹೊಡೆದು ಗೂಡಿಸಿದೇನ, ಇನ್ನು ಬಾಗ್ಲ ಒಂದು ಹೊಡಿಬೇಕು. ಆಮೇಲೆ ಚಾ ಮಾಡ್ಬೇಕು. ನೀನು ಹಾಲದು ದನದ್ದು ಇದು ಮಾಡು, ನಾನು ಚಾ ಇಡ್ತಾನಂತ. ಅಯ್ಯೋ ಬ್ಯಾಡವಾ, ನಿಮ್ಮ ಅಪ್ಪ ಬಂದ್ರೆ ನನ್ನ ಮಗ ಕೈ ಅದು ಸುಟ್ಕೊಂಡು ಇಟ್ಕೊಂಡಾಳ, ಅದನ್ನ ಮಾಡಿಗಿಡ್ಯಾಳ ಅಂತ ಅಂತಾನೆ. ಬ್ಯಾಡ ನಾನು ಮಾಡ್ಕೊತಂತದ. ಯವ್ವ, ಇವತ್ತು ಅಪ್ಪನ ಒಂದು ಹೇಳಬೇಡ. ನಾನು ಯಾವಾಗ ಹೇಳ್ತಾನೆ ನೀನು ಅವಾಗ ಹೇಳು. ಮೊದಲು ಆಕಿ ಹ್ಞೂ ಅನ್ಲಿ, ಆಮೇಲೆ ನೀನು ಅಪ್ಪನ ಮುಂದೆ ಮಾತಾಡೋ ಅಂತೆ. ಅಲ್ಲಿ ಗಂಟ ನೀನೇನೋ ಅಪ್ಪಗೆ ಹೇಳಕ್ಕೆ ಹೋಗಬೇಡ. ಹೌದು, ನೀನೇ ಹೇಳಾಕತ್ತಿದ್ದಿ ನನ್ನ ಮನೆ ದೊಡ್ಡದೈತಿ, ಹಂಗೈತಿ ಹಿಂಗೈತಿ ಅಂತೇಳಿ. ನಿನ್ನ ಮನೆ ಏನು ದೊಡ್ಡದತ್ತಪ್ಪ? ಹಂಚಿನ ಮನೆ ಏನು 3 ಅಂತಸ್ತಿನ ಮನೆ ಐತೆ ನಿಂದು? ನಾನು ಹಂಗೆ ಹೇಳಿಲ್ವಿ, ಮನೆ ದೊಡ್ಡದೈತಿ, ಮನೆಯಾಗಿನ ಮನೆಯವ್ರ ಮನಸ್ಸು ದೊಡ್ಡದೈತಿ. ನನಗೆ ತಂಗಿ ಅದಾಳು, ಅಪ್ಪ ನಾನು 4 ಜನ ಮನ್ಯಾಗಿರೋದಂತ ಹೇಳಿದ್ನಿ. ನಾನೇನು ಹೇಳಿದ್ನಿ? ನಾನು 4 ಜನ ಅಷ್ಟೇ ಇರ್ತವನ್ ಮನ್ಯಾಗ? ಮಾವ ಅದು ಎಲ್ಲಿ ಹೋದ್ರು? ಅವ್ರು ನೀನೇನ ಬೇರೆದಾರ ಮನೆ ಮಾಡಿಟ್ಬಿಟ್ಟಿಯೇನು? ಅಲ್ವೇ, ಅವರು ಬೇರೆನ ಇರ್ತಾರಲ್ಲ, ಮತ್ತು ದೊಡ್ಡ ಮಗನಂತ ಇರ್ತಾರಲ್ಲ. ಇನ್ನು ಅವ್ರು ಇಲ್ಲೇ ಬರೋರನ್ನ ಸ್ವಲ್ಪ ದಿನ ಅವ್ರ ಮನೆ ಕಟ್ಸೋ ಮಟ ಇಲ್ಲೇ ಇರ್ತಾರಂತ. ಬಂದ್ಬಿಟ್ಟು ಇಲ್ಲಿ ಹೇಳಾಕ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ಮದುವೆ ಕತೆ ಯಾವ ರೀತಿ ಬರತ್ತತಿ, ಜೀವನದಾಗ ಕಷ್ಟನ ನೋಡಿರುವಂಥ ಒಂದು ಹುಡುಗಿ ಕತೆ ನಿಮ್ಗೆ ಹೆಂಗೆ ಅನ್ಸತ್ತೆ ಅಂತ ಹೇಳಿ ನೋಡಿ ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಯಾವ ರೀತಿ ಬರ್ತಾ ಇದೆಯಾ ಅಂತ ಹೇಳಿ ಪ್ಲೀಸ್ ನಂಗೆ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ನಿಮ್ಮ ಸಪೋರ್ಟು ಇನ್ನೂ ಜಾಸ್ತಿ ಇರಲಿ, ಇನ್ನೂ ಚೆನ್ನಾಗಿರೋ ಅಂಥ ಸ್ಟೋರಿ ನಿಮ್ಮ ಮುಂದೆ ಬರ್ತಾವ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ.
ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ಅಂತ ಹೇಳ್ತಾ ಹಾಗೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಹೇಳ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಏನಿಲ್ಲ ಅಂದರೂ ಮಿನಿಮಮ್ ಒಂದು 2,000 ಆದರೂ ವ್ಯೂಸ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಅಷ್ಟೇ, ಜಾಸ್ತಿ ಏನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ 2,000 ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.